Hi guys, welcome back to our YouTube channel. ಮಧು ಲಾಕ್ಸ್ ಇವತ್ತು 30 ಡೇಸ್ ಚಾಲೆಂಜಲ್ಲಿ ಡೇ 5 ಆಗಿರುತ್ತೆ. ಇವತ್ತಿನ ವಿಡಿಯೋ ಹೆಂಗೆ ಬರುತ್ತೆ, ಏನೇನು ಮಾಡ್ತೀನಿ ಅಂತ ನೋಡಿರಂತೆ ನೀವೇನೆ. ಬಂದು ಕಸ ಎಲ್ಲ ಹೊಡೆದು ದೇವ್ರ ಮುಂದೆ ದೀಪ ಹಚ್ಚಿ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಪಾತ್ರೆ ಅದಾವು, ಪಾತ್ರೆ ತೊಳ್ಕೊಬೇಕು, ಆಮೇಲೆ ಅಡುಗೆ ಮಾಡಬೇಕು. ನೋಡೋನು ನನ್ನ ತಲೆ ಒಳಗೆ ಏನೇನು ಥಾಟ್ಸ್ ಬರ್ತಾವೆ, ಇವತ್ತು ಏನು ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ ಅಂತಂದು ನೀವು ಟಿಲ್ ಎಂಡ್ವರೆಗೂ ನೋಡ್ರಿ, ನನಗೆ ಖುಷಿ ಆಗ್ತೈತಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಗೈಸ್. ಬರ್ರಿ ಇವತ್ತಿನ ಡೇ ಹೆಂಗೈತಿ ಅಂತ ನೋಡೋಣಂತ. ಇವಾಗ ನಾನು ದಾಲ್ ಪಲ್ಯ ಮತ್ತು ರೊಟ್ಟಿ ರೈಸ್ ಮಾಡತ್ತೀನಿ. ದಾಲ್ ಅಂದ್ರೆ ಮಾಮೂಲಿ ಮಾಡ್ಕೋತೀನಿ, ಆಮೇಲೆ ಜೋಳದ ರೊಟ್ಟಿ ಮಾಡ್ಬೇಕಂತಂದು ಏನು ಕನ್ಫ್ಯೂಸ್ ಇರೋದೇನು, ಮುದ್ದೆ ಮಾಡಲ ಏನು ಜೋಳದ ರೊಟ್ಟಿ ಮಾಡಲ ಅಂತಂದು. ಇವಾಗ ದಾಲ್ ಮಾಡಿದ್ರೆ ಜೋಳದ ರೊಟ್ಟಿನ ಮ್ಯಾಚ್ ಆಕ್ಕೈತಿ, ಅದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಐ ಆಮ್ ಗೋ ವಿತ್ ಜೋಳದ ರೊಟ್ಟೆ. ಸೊ ಇವಾಗ ದಾಲ್ ನೋಡ್ರಿ ಕುದಿಯಕ್ಕೆ ಹಾಕ್ತೀನಿ. ಆಲ್ಮೋಸ್ಟು ಎಲ್ಲರಿಗೂ ರೊಟ್ಟಿ ಮಾಡೋದು ಗೊತ್ತು, ದಾಲ್ ಮಾಡೋದು ಗೊತ್ತು, ರೈಸ್ ಮಾಡೋದು ಗೊತ್ತು. ಅದ್ರ ಬಿಟ್ಟರೆ ಮತ್ತು ನಾನೇನು ಮಾಡತ್ತಿಲ್ಲ ಇವತ್ತು ಅಡುಗೆ ಊಟಕ್ಕೆ. ಐ ಥಿಂಕ್ ನನ್ನ ವಾಯ್ಸ್ ನಿಮ್ಗೆ ಕ್ಲಿಯರಾಗಿ ಕೇಳಿಸತೈತಿ ಅಂತ ಅನ್ಕೊತೀನಿ ನಾನು. ಇವಾಗ ನೆಕ್ಸ್ಟು ಜೋಳದ ಹಿಟ್ಟು ಕಲಿಸ್ಕೊಳ್ಳೋಣ. ಅದೇ ವಿಸಿಲ್ ಇಡೋರಾಗೆ ಜೋಳದ ಹಿಟ್ಟು ಕಲಿಸ್ಕೊಂಡು ನಾ ರೊಟ್ಟಿ ಮಾಡೋಷ್ಟು ವಿಸಿಲು ಆಗುತ್ತೆ, ಹಿಂಗೆ ರೊಟ್ಟಿ ಮಾಡ್ಕೊತ ಪಲ್ಯನೂ ಆಗುತ್ತೆ, ಒಂದು ಕಡೆ ರೈಸೂ ಆಗುತ್ತೆ. ಯಾಕಂದ್ರೆ ನಮ್ಮ 3 ಒಲಿ ಅದಾವಲ್ಲ, ಬೇಗ ಅಡುಗೆ ಮುಗ್ತೈತಿ. ಬೇಗ ಮುಗಿಸಿ ಏನಾರು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ್ರಿ ಇವತ್ತು ಅಲ್ಲಿ ಒಳಗಡೆ ಕೂತ್ಕೊಂಡು. ಓಕೆ, ನಾನು ಅಡುಗೆ ಮಾಡಿ ಮತ್ತೆ ನೆಕ್ಸ್ಟ್ ಬೇಗ ಸಿಗ್ತೇನೆ ನಿಮಗೆ. ಇವಾಗೆಲ್ಲ ಅಡುಗೆ ಮುಗೀತು ನೋಡಿ. ರೊಟ್ಟಿ, ಸಲಾಡ್, ದಾಲ್ ಎಲ್ಲ ಮುಗಿಸೇನು ಅಡುಗೆ. ಈಗ ನೋಡ್ರಿ ಶೆಕೆ ಎಷ್ಟೈತಿ. ಇವಾಗ ಫ್ಯಾನ್ ಹಾಕೊಂಡು ಅಡುಗೆ ಎಲ್ಲ ಮುಗಿಸೀನಿ. ಒಂದಿಷ್ಟು ಬಟ್ಟೆಗಳದಾವು, ನೀನು ಒಗೆದಾಕಿದ್ದು ಆನ್ ಮಾಡಿ ಚಿಟ್ಟು ಊಟ ಮಾಡಿ ಮಲ್ಕೊಳ್ಳೋಣ. ಅದರಲ್ಲಿ ಹೇಳಿದ್ನೆಲ್ಲ ನಿಮಗೆ ಏನು ಬಟ್ಟೆ ಮರ್ಚ್ಕೊತಾನೆ ಮಾತಾಡೋಣ. ನನ್ನ ಬಿಸ್ನೆಸ್ ಐಡಿಯಾ ಹೆಂಗೆ ಬಂತು, ಯಾಕೆ ಆ ಥಾಟ್ ಬಂತು, ಯಾಕೆ ಬಿಸ್ನೆಸ್ ಮಾಡಿದೆ ನಾನು, ಎಲ್ಲನೂ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಇವಾಗ ಬಟ್ಟೆ ಮರ್ಚ್ಕೊತಾನೆ ಮಾತಾಡ್ಕೊತ ಹೋಗೋಣ. ಏನಪ್ಪ ಅಂತಂದ್ರೆ ಬಿಸ್ನೆಸ್ ಬಗ್ಗೆ ಯಾಕೆ ಐಡಿಯಾಸ್ ಬಂತು ಅಂದ್ರೆ, ನಂದು ಅದು ಆ್ಯಕ್ಚುಲಿ ಯೂಟ್ಯೂಬ್ದಾಗಲಿ ಇನ್ಸ್ಟಾಗ್ರಾಮ್ದಾಗಲಿ 1 ಸ್ಕೂಪ್ 2 ಸ್ಕೂಪ್ ಅಂತ ಬಂತು ನೋಡ್ರಿ. ಲೈಟ್ ಅಷ್ಟಿಲ್ಲ, ಅಡ್ಜಸ್ಟ್ ಮಾಡ್ಕೊರಿ. 1 ಸ್ಕೂಪು ಹಾಕೋದು, 2 ಸ್ಕೂಪ್ ಹಾಕೋದು, ಅವು ಜಾಸ್ತಿ ಬರತ್ತು ನನ್ನ ಇದ್ರೊಳಗೆ. ಇದೇನು ಓಕೆ ನಾನು ಮಾಡೋಣ, ನಾನು ಪ್ಯಾಕೇಜ್ ಥರ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಜಸ್ಟ್ ಸಜೆಷನ್ ತೊಗೊಂಡಾದ್ಮೇಲೆ ಓಕೆ ಅವರು ನೋಡು ಮಾಡು ಹಂಗೆ ಹಿಂಗೆ ಅಂದು. ಇವಾಗ ಮಾಡೋಕ್ಕೆ ನಾನು, ದುಡ್ಡು ಹಾಕೋಕ್ಕೆ ನಾನು, ಅದನ್ನು ರನ್ ಮಾಡೋಕ್ಕೆ ನಾನು, ಅವ್ರನ್ನ ಯಾಕೆ ಕೇಳ್ಬೇಕಂತ ನಾನು ಕುಂತು ವಿಚಾರ ಮಾಡಿದ್ದಾದ್ಮೇಲೆ ಓಕೆ ಮಾಡೋಣ ಅಂತ ಫಸ್ಟ್ ಎಲ್ಲ ಏನೇನು ಹೆಂಗೆ ಅಂತಂದು ಎಲ್ಲನೂ ಒಂದು ಲೀಸ್ಟ್ ಮಾಡಿಕೊಂಡೆ. ಆಮೇಲೆ ಆ ಲೀಸ್ಟಲ್ಲಿನ ಹಿಂಗೆ 199 299 ಈ ಥರ ಪ್ಯಾಕೇಜಸ್ನ ಮಾಡ್ಕೊಂಡು ಹೋದ್ಮೇಲೆ ಒಂದಿನ ಹೋಗಿ ಎಲ್ಲ ಪ್ರಾಡಕ್ಟ್ಸು ತೊಗೊಂಡು ಬಂದ್ವಿ. ಇನ್ವೆಸ್ಟ್ಮೆಂಟು ಮಾಡಿದ್ವಿ, ತೊಗೊಂಡು ಬಂದ್ವಿ, ಪೂಜೆ ಮಾಡಿದೆ, ಎಲ್ಲನೂ ಮಾಡಿಕೊಂಡು ರನ್ ಆಯಿತು. ಫಸ್ಟ್ ಆರ್ಡ್ರ್ ಬಂದಾಗ ಎಷ್ಟು ಖುಷಿ ಆಯಿತು ಅಂದ್ರೆ ನನಗೆ ಇವಾಗ ಹೆಂಗೆ ನಂದು ಹಳೆ ಲಾಸ್ಟ್ ವಿಡಿಯೋದಾಗ ಹೇಳೋದ್ನಲ್ಲ, ಮೀಶೋ ಕ್ರಿಯೇಟರ್ ಹಬ್ ಕ್ರಿಯೇಟ್ ಮಾಡಿದ ತಕ್ಷಣ ನಂಗೆ ಈ ಥರ ಕಮಿಷನ್ ಬಂತು, ಯಾರೋ ಪರ್ಚೇಸ್ ಮಾಡಿಕೊಂಡ್ರು ಅಂತ. ಹಂಗೆ ಇನ್ನು ಪೂಜೆ ಮಾಡಿ ಸ್ಟೇಟಸ್ ಎಲ್ಲ ಹಾಕಿದೆ, ಆಲ್ರೆಡಿ ಒಂದು ಆರ್ಡ್ರ್ ಬುಕ್ ಆಯಿತು. ಹಂಗೆ ವಂಡರ್ ಆಗ್ಬಿಡ್ತು ನಂಗೆ. ಎಷ್ಟು ಖುಷಿ ಆಯ್ತಂದ್ರೆ, ದೇವ್ರೇ ಹಿಂಗೆ ಬೆಳೆಯೋಂಗೆ ಮಾಡಪ್ಪ ನನಗೆ ಅಂತ ದೇವ್ರ ಹತ್ರ ಬೇಡ್ಕೊಂಡಾದ್ಮೇಲೆ ಹಂಗೆ ಒಂದು ದಿನಕ್ಕೆ 1 2 3 4 ಒಂದೊಂದು ದಿನ 6 5 ಹಿಂಗೆ ಹೊಂಟು. ನಾನು ಇನ್ಸ್ಟಾಗ್ರಾಮ್ದಲ್ಲಿ ಸ್ಟೋರಿ ಹಾಕ್ತಾಯಿದ್ದೆ. ಸ್ಟೋರಿ ಹಾಕೋದ್ರಾಗ ಇನ್ನೊಂದು ಏನಾಗ್ತಾ ಇತ್ತು ಅಂದ್ರೆ, ನಂಗೆ ನಜಾರ್ ಈಸ್ ವೆರಿ ರಿಯಲ್ ಅಂತ ಅನ್ನಿಸ್ತು ನಂಗೆ.
ನಜಾರ್ ಅನ್ನೋದು ತುಂಬ ಹೊಲಸು. ಅದು ಆಗಿನೂ ಆಗುತ್ತಂತ ನನಗೆ ಇದ್ರೊಳಗೆ ಗೊತ್ತಾಗಿದ್ದು. ಆಮೇಲೆ ಅವಾಗಿಂದ ಓಕೆ ಒಂದು 2-3 ಡೇಸ್ ಡೌನ್ ಆಯ್ತು. ನಾನು ಸ್ಟೋರಿ ಹಾಕಾತ್ನಲ್ಲ, ಮೇ ಬಿ ನಜಾರ ಆಯಿತು ಏನೋ ಗೊತ್ತಿಲ್ಲ, ಸ್ಟೋರಿ ಹಾಕೋದು ಬಿಟ್ಬಿಟ್ಟೆ ನಾನು. ಅದು ತಲೆನ ಕೆಡಿಸ್ಕೊಲಿಲ್ಲ. ಆಮೇಲೆ ಮತ್ತೆ 1-2-3 ದಿನ ಸ್ಟಾಪ್ ಆಗಿತ್ತು, 1-2 ಬರತ್ತಿತ್ತು. ಹಿಂಗೆ ಹೋಗಿದ್ದು ಒಮ್ಮಕ್ಳೆ ಹಿಂಗೆ ಬಂದ್ಬಿಡುತ್ತೆ. ಹಂಗೆ ಹೋಗಿ ಯಾಕೆ ಈ ಥರ ಆಗತೈತಿ ಏನು, ನಮಗೂ ಇರ್ತಾರಲ್ಲ. ಸೊ ಹಂಗಾಗಿ ಬೇಡ, ಸ್ಟೋರಿ ಹಾಕೋದು ಬೇಡ. ನಮ್ದೇನೈತಿ ನಾವು ಮಾಡ್ಕೊಂಡು ಹೋಗೋಣ. ನಾವು ಹಾಕೋರು, ನಾವು ಮಾಡೋದು. ಸ್ಟೋರಿ ಹಾಕಿ ಏನಕ್ಕೆ ಇದು ಸ್ಟೋರಿ ಏನಕ್ಕೆ ರಿವ್ಯೂ ಏನಕ್ಕೆ ಹಾಕೋದು ಅಂತಂದ್ರೆ, ನಾನು ಅದನ್ನು ನೋಡಿ ಇನ್ನೊಬ್ರು ಪರ್ಚೇಸ್ ಮಾಡ್ಕೊತಾರ ಅಂತ ಹಾಕ್ತಿದ್ದೆ ವಿನಃ ಶೋ ಆಪ್ಗೆ ನಾನು ಬಿಸ್ನೆಸ್ ಮಾಡತ್ತೀನಿ ಅಂತ ಗರ್ವದಿಂದ ಸೊಕ್ಕಿಂದ ಏನು ಹಾಕ್ತಾ ಇರಲಿಲ್ಲ. ನಂಗೆ ಯಾಕೆ ತೊಗೊಳೋರಿದ್ರೆ ತೊಗೋತಾರ, ಇಲ್ಲಾಂದ್ರೆ ಇಲ್ಲ. ಬೇಡ ನನಗೆ ಸ್ಟೋರಿ ಹಾಕೋದು ಬೇಡ, ಏನೂ ಬೇಡ. ಏನೇನು ಬರ್ತಾವೆ ಅವ್ನು ಸುಮ್ಮನೆ ರನ್ ಮಾಡ್ಕೊಂಡು ಹೋದ್ರಾಯ್ತು. ನಜಾರ್ ಈಸ್ ರಿಯಲ್. ನಜಾರ್ ಒಂದು ಸತಿ ಕೆಟ್ಟ ದೃಷ್ಟಿ ಬಿತ್ತ ಕೆಳಗೆ ಬೀಳ್ತೀವಿ ನಾವು, ಬೇಡ ಅಂತಂದು ಅದನ್ನು ಬಿಟ್ಟು ಇವಾಗ ಸ್ಮೂತಾಗಿ ಬಿಸ್ನೆಸ್ ನಡೆಸ್ಕೊಂಡು ಹೊಂಟೀನಿ. ಇಷ್ಟಾಗಿತ್ತೆ ನಮ್ಮದು ಬಿಸ್ನೆಸ್ ಸ್ಟೋರಿ. ಒಂಥರ ಖುಷಿ ನನಗೆ, ಇಂಡಿಪೆಂಡೆಂಟ್ ಆಗದೀನಿ ಅಂತಂದು. ಆಮೇಲೆ ಎಲ್ಲರೂ ನನ್ನ ಮೇಲೆ ಡಿಪೆಂಡ್ ಆಗ್ತಾರಂತ ಹೇಳತ್ತಿಲ್ಲ ನಾನು, ಬಟ್ ಐ ಪ್ರೌಡ್ ಮೈ ಸೆಲ್ಫ್ ಅಂತ ಹೇಳ್ತೀನಿ. ಯಾಕೆ ಈ ವಿಡಿಯೋದಾಗ ಜಾಸ್ತಿ ಪುಂಗಾತೀನಿ ಅಂತ ಅನಿಸ್ತಿರ್ಬೋದು ನಿಮಗೆ. ನನಗೆ ಇವಾಗ ಜಾಸ್ತಿ ವಿಡಿಯೋ ಮುಂದೆ ಜಾಸ್ತಿ ಮಾತಾಡ್ಬೇಕು ಅನಿಸ್ತೈತಿ. ನನ್ನೊಳಗೆ ಇರೋದನ್ನ ನಿಮ್ಗೆ ಹೇಳ್ಬೇಕು ಅನಿಸ್ತೈತಿ. ಡಿಸ್ಟರ್ಬ್ ಆಗತ್ತೈತಿ, ನಿಮ್ಗೆ ಸೌಂಡ್ ಕೇಳಾತೈತೆ ಅನ್ಸುತ್ತೆ. ಏನೋ ಊರಾಗ ಏನೋ ಮಾತಾಡತ್ತಾರ, ಗೊತ್ತಿಲ್ಲ ಹಂಗಷ್ಟು. ಅಡ್ಜಸ್ಟ್ ಮಾಡ್ಕೊಳ್ರಿ. ನನ್ನ ಮನಸ್ಸಲ್ಲಿರೋದು ಹೇಳಬೇಕು, ಇಲ್ಲ ಯಾರ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತೈತಿ. ಹಾಗಾಗಿ ನಾನು ಡೈಲಿ ಒಂದು 5-6 ನಿಮಿಷ, ಒಂದು 10 ನಿಮಿಷ ನಿಮ್ಮ ಜೊತೆಗೆ ನಾನು ಮಾತಾಡಬೇಕು ಅಂದ್ಕೊಂಡೀನಿ. ನಾಳೆ ಯಾವ ಟಾಪಿಕ್ ಬಗ್ಗೆ ಮಾತಾಡ್ಬೇಕಂತಂದು ಹೇಳ್ರಿ. ನನ್ನ ಬಗ್ಗೆ ನಿಮಗೇನು ಕ್ಯೂರಿಯಾಸಿಟಿ ಐತೆ ಅಂತ ಹೇಳ್ರಿ. ಆಮೇಲೆ ಇನ್ಸ್ಟಾಗ್ರಾಮ್ ಒಳಗೆ ಆಸ್ಕ್ ಮೀ ಕ್ವಶನ್ ಅಂತ ಹಾಕೀನಿ. ಏನಾದ್ರು ಡೌಟ್ ಇದ್ರೆ ಕೇಳ್ರಿ, ಕ್ಲಿಯರ್ ಮಾಡ್ತೀನಿ. ಇಷ್ಟಾಗಿತ್ತು ನನ್ನ ಬಿಸ್ನೆಸ್ ಜರ್ನಿ. ಇವಾಗೂ ಸ್ಮೂತಾಗಿ ನಡಾತೈತಿ. ಬಟ್ ನಾನು ಎಲ್ಲ ಸ್ಟೋರಿ ಹಾಕತ್ತಿಲ್ಲ, ಏನು ಅಪ್ಲೋಡ್ ಮಾಡತ್ತಿಲ್ಲ. ಬೇಡ, ಹೆಂಗೂ ನಡಾತೈತಲ್ಲ ಇಷ್ಟ ನಡೀಲಿ. ನಮಗೆ ಗೊತ್ತಿರುತ್ತೆ ಬಿಸ್ನೆಸ್ ಹೆಂಗೆ ನಡೆಯತೈತಿ, ನಾನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡತ್ತೀನಿ, ಎಷ್ಟು ಪ್ರಾಫಿಟ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಓಕೆ ಸಾಕಿಷ್ಟ ಅಂದ್ಕೊಂಡು ನಾನು ರನ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ. ಇದು ನನ್ನ ರಿಕ್ವೆಸ್ಟ್ ಅಂತ ಅಂದ್ಕೊಳ್ರಿ. ಇದು 30 ಡೇಸಲ್ಲಿ 5th ಡೇ ಆಗಿರುತ್ತೆ. ಆಲ್ರೆಡಿ 3 ಸಬ್ಸ್ಕ್ರೈಬ್ ಆಗ್ಯವು. ಹಂಗೆ ಸಪೋರ್ಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗುತ್ತೀನಿ. ಬಾಯ್.